ಈ ವೀಲಿಂಗ್ ಪುಂಡರ ಅಟ್ಟಹಾಸ ನಿಲ್ತಾ ಇಲ್ಲ. ಸಿಟಿ ಒಳಗೂ ಕೂಡ ನುಗ್ಗಿದ ವೀಲಿಂಗ್ ಪುಂಡರು, ಜನಸಾಮಾನ್ಯರಲ್ಲಿ ಶುರುವಾಯಿತು ಭೀತಿ. ಬೆಂಗಳೂರು ನಗರದೊಳಗೂ ಕೂಡ ವೀಲಿಂಗ್ ಕಾಟ. ಸಿಟಿ ಒಳಗೂ ನುಗ್ಗಿದ ವೀಲಿಂಗ್ ಪುಂಡರು. ಏನು ವೀಲಿಂಗು ಅಂತೀರಿ? ಜನಸಾಮಾನ್ಯರಲ್ಲಿ ಶುರುವಾಯಿತು ಭೀತಿ. ಈತನ ಟಯರು ಭೂಮಿಗೆ ಅಂಟ್ಕೊಂಡಿದೆಯೋ ಅಥವಾ ಆಕಾಶದಲ್ಲಿ ತೇಲ್ತಾ ಇದೆಯೋ ನೋಡೋರಿಗೆ ಕನ್ಫ್ಯೂಸ್. ಬೆಂಗಳೂರು ನಗರದೊಳಗೂ ವೀಲಿಂಗ್ ಕಾಟ. ನಗರದ ಹೊರ ವಲಯದಲ್ಲಿದ್ದ ವೀಲಿಂಗ್ ಪುಂಡರು ಅದು ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ಒಂದೇ ವೀಲಲ್ಲಿ ಹೋಗ್ತಾನೋ ಅವನ ಜೊತೆ ಕೇಳಿದ್ರೆ ಅವನಲ್ಲಿ ಉತ್ತರ ಇಲ್ಲ. ಈಗ ರಾಜಾರೋಷವಾಗಿ ಸಿಟಿ ರಸ್ತೆಗಳಿಗೂ ಎಂಟ್ರಿ. ಅಪಾಯಕಾರಿ ಸ್ಟೆಂಟ್ ನೋಡಿ ಬೆಚ್ಚಿ ಬಿದ್ದ ಜನಸಾಮಾನ್ಯರು. ಅತ್ಯಂತ ಡೇಂಜರ್ ರೀತಿಯಲ್ಲಿ ಹೋಗ್ತಾರೆ. ರಸ್ತೆಯಲ್ಲಿ ಓಡಾಡೋದಕ್ಕೂ ಭಯಪಡ್ತಾ ಇರುವಂತಹ ಸ್ಥಿತಿ ನಿರ್ಮಾಣ. ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿ ವೀಲಿಂಗ್ ಪುಂಡರ ಅಟ್ಟಹಾಸ. ಹೇಳೋರಿಲ್ಲ ಕೇಳೋರಿಲ್ಲ. ಡಾಲರ್ಸ್ ಕಾಲೋನಿಯ 3ನೇ ಮೇನ್ 4ನೇ ಕ್ರಾಸ್ನಲ್ಲಿ ಘಟನೆ ನಡೆದಿದ್ದು ಪ್ರಾಣದ ಹಂಗು ತೊರೆದು ಬೈಕ್ ಪುಂಡರ ಆಟ ಇದೆ. ಅಪಾಯಕಾರಿ ಕ್ರಾಸ್ಗಳಲ್ಲಿ ಸರ್ಕಸ್ ಮಾಡ್ತಾರೆ. ಹಂಗೆ ಮಾಡೋ ತೆವಲಿದ್ರೆ ಜಂಬೋ ಸರ್ಕಸ್ಸಿಗಾದ್ರೂ ಸೇರ್ಕೊಳ್ಳಿ. ಇವರಿಗೆ ಬ್ರೇಕ್ ಹಾಕೋದು ಯಾವಾಗ ಮತ್ತು ಯಾರು? ನೋಡಿ ಇವರ ಅಟ್ಟಹಾಸ ನೋಡಿ. ಸಾರ್ವಜನಿಕ ರಸ್ತೆ ಅದು. ಆ ಓಡಿಸ್ತಿದ್ದಾನಲ್ಲ ಅವನ ಅಪ್ಪನೂ ಕೂಡ ತೆರಿಗೆ ಕಟ್ತಾನೆ ಆ ರೋಡಿಗೆ. ಇಂತಹ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಜನರನ್ನ ಭಯಪಡಿಸೋ ತರಹದ ನೋಡಿ ಅದ್ರ ಗಾಡಿ ನಂಬರ್ ಕೂಡ ಕಾಣ್ತಾ ಇದೆ. ಹಿಂಗೆ ನಿಮಗೆ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದರೆ ನಿಮ್ಮ ಮನೆಯ ರೂಟ್ ಫೂಟಿಗೆ ಹೋಗಿ. ಸಾರ್ವಜನಿಕ ರಸ್ತೆಗಳಲ್ಲಿ ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ? ವಯೋವೃದ್ಧರು ತಿರುಗಾಡ್ತಿರ್ತಾರೆ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ತಿರುಗಾಡ್ತಾ ಇರ್ತಾರೆ. ಗ್ರಹಚಾರ ಕೆಟ್ಟೇನಾದರೂ ಎಕ್ಸಲೇಟರ್ನ ಕೇಬಲ್ ಕಟ್ಟಾದರೆ ಯಾರೂ ಬರೋದಿಲ್ಲ ನಿಮ್ಮನ್ನು ಕಾಪಾಡೋದಕ್ಕೆ. ಅವನಿಗೆ ಮಗ ಇಲ್ಲ, ಹೆಂಡತಿ ಗಂಡ ಇಲ್ಲ. ಸೊ ಈ ತರಹದ ಅಟ್ಟಹಾಸ ಕೇವಲ ಕೆಲ ಪ್ಲೇಸ್ಗಳಲ್ಲಿ ಮಾತ್ರ ಸೀಮಿತ ಆಗಿತ್ತು. ಈಗ ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಗಳಲ್ಲೂ ಕೂಡ ಈ ಪುಂಡರ ಅಟ್ಟಹಾಸ ಇದೆ. ಬಾಣಂತಿ ಹೆಣ್ಮಕ್ಳು ನಡ್ಕೊಂಡು ಬರ್ತಿರ್ತಾರೆ, ಅಲ್ಲಿ ಗರ್ಭಿಣಿ ಹೆಣ್ಮಕ್ಳು ಬರ್ತಾ ಇರ್ತಾರೆ. ಇವರಿಗೆ ಯಾವ ಮಾನವೀಯ ನೆಲೆಯೂ ಇಲ್ಲ. ಇವ್ರಿಗೆ ಬೇಕಾಗಿರೋದೇನು? ಸರಾಗವಾಗಿ ವೀಲಿಂಗ್ ಮಾಡ್ಕೊಂಡು ಹೋಗೋದು. ಎಷ್ಟೋ ಆಟೋಗಳಲ್ಲಿ ಪೇಷಂಟ್ಗಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಇವರ ವೀಲಿಂಗ್. ನಗರದ ಹೊರ ವಲಯದಲ್ಲಿದ್ದಂತಹ ವೀಲಿಂಗ್ ಪುಂಡರು ಈಗ ರಾಜಾರೋಷವಾಗಿ ಸಿಟಿ ರಸ್ತೆಗಳಿಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಪಾಯಕಾರಿ ಸ್ಟೆಂಟ್ ನೋಡಿ ಬೆಚ್ಚಿ ಬಿದ್ದ ಜನಸಾಮಾನ್ಯರು ರಸ್ತೆಯಲ್ಲಿ ಓಡಾಡೋದಕ್ಕೆ ಭಯಪಡೋ ಸ್ಥಿತಿ ನಿರ್ಮಾಣ ಆಗಿದೆ. ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿ ವೀಲಿಂಗ್ನ ಅಟ್ಟಹಾಸ. ಡಾಲರ್ಸ್ ಕಾಲೋನಿಯ 3ನೇ ಮೇನ್ ಮತ್ತು 4ನೇ ಕ್ರಾಸ್ನಲ್ಲೂ ಕೂಡ ಈ ಘಟನೆ ನಿರಂತರವಾಗಿ ನಡೀತಾ ಇದೆ. ಪ್ರಾಣದ ಹಂಗು ತೊರೆದು ಬೈಕ್ ಪುಂಡರ ಆಟ. ಅಪಾಯಕಾರಿ ಕ್ರಾಸ್ಗಳಲ್ಲಿ ಸರ್ಕಸ್ ಮಾಡ್ತಿದ್ದಾರೆ. ಇವರಿಗೆ ಬ್ರೇಕ್ ಹಾಕೋದು ಯಾವಾಗ ಮತ್ತು ಯಾರು ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.